Hello everyone. Welcome to Sanmargaha classes. 27th question of a day in the ashram. This question carries 3 marks. Answer the following questions. Okay. So, 3 ಅಂಕದ ಪ್ರಶ್ನೆಗಳನ್ನ ಕೇಳಲಾಗಿದೆ ಇಲ್ಲಿ. Explain the innovative way of teaching in ಶಾಂತಿನಿಕೇತನ್ ಸ್ಕೂಲ್. ಸೊ ಶಾಂತಿನಿಕೇತನ ಶಾಲೆಯಲ್ಲಿ ಯೂಸ್ ಮಾಡ್ತಾ ಇದ್ದಂತಹ ಒಂದು ನವೀನ ಮಾದರಿಯ ಟೀಚಿಂಗ್ ಅನ್ನ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾ ಇದ್ದಾರೆ. ದಿಸ್ ಈಸ್ ಫಾರ್ 3 marks. 3 ಅಂಕಕ್ಕೆ ಈ ಒಂದು ಪ್ರಶ್ನೆಯನ್ನ ಕೇಳಿರುವಂತದ್ದು ಮಕ್ಕಳೇ. ಓಕೆನಾ? ಸೊ ಶಾಂತಿನಿಕೇತನ್ ಇಸ್ ನಾಟ್ ಲೈಕ್ ಎನಿ ಅದರ್ ಸ್ಕೂಲ್ಸ್, ಇಸಂಟ್ ಇಟ್? ಯು ಹ್ಯಾವ್ ಸ್ಟಡಿಡ್ ಇನ್ ದ ಲೆಸನ್. ಶಾಂತಿನಿಕೇತನ್ ಅಂತಂದ್ರೆ ಬೇರೆ ಯಾವುದೇ ಸ್ಕೂಲ್ ತರ ಅಲ್ಲ, ಅಲ್ಲಿ ಒಂದು ನವೀನ ಮಾದರಿಯಲ್ಲಿ ಕಲಿಕೆಯನ್ನ ಮಾಡ್ತಾ ಇದ್ರು. ವಾಟ್ ವಾಸ್ ದಟ್ ಇನೋವೇಟಿವ್? ಹೊಸ ರೀತಿಯ ಟೀಚಿಂಗ್ ಏನು ಅಂತ ಇಲ್ಲಿ ಕೇಳಿದ್ದಾರೆ ಮಕ್ಕಳೇ. ಓಕೆ, ಸೊ now we'll see the answer. In ಶಾಂತಿನಿಕೇತನ್ ಸ್ಕೂಲ್ there are no classrooms. ನೋಡಿ ಅಲ್ಲಿ ಶಾಂತಿನಿಕೇತನ್ ಸ್ಕೂಲ್ ಅಲ್ಲಿ ಕ್ಲಾಸ್ ರೂಮ್ಗಳೇ ಇರಲಿಲ್ಲ. ಸೊ ನೀವು ಓದಿದಂತಹ ಸ್ಕೂಲಲ್ಲಿ, ನಮ್ಮ ಸ್ಕೂಲ್ಗಳಲ್ಲಿ ನೀವು ಅನೇಕ ಕ್ಲಾಸ್ ರೂಮ್ಗಳನ್ನ ನೋಡ್ಬೋದು. ತರಗತಿಗಳು, ಕ್ಲಾಸ್ ರೂಮ್ ಅಂತಂದ್ರೆ ತರಗತಿಗಳನ್ನ ನೋಡ್ಬೋದು ಅಲ್ವಾ? ಸೊ ಎಷ್ಟು ಕ್ಲಾಸಸ್ ಇದೆಯೋ ಅಷ್ಟು ತರಗತಿಗಳನ್ನ, ಕ್ಲಾಸ್ ರೂಮ್ಸ್ ಅನ್ನ ನೀವು ನಿಮ್ಮ ಸ್ಕೂಲಲ್ಲಿ ನೋಡ್ತೀರಾ. ಬಟ್ ಶಾಂತಿನಿಕೇತನ್ has no classrooms. Okay, then where did the students study? The boys sit with their teacher in the open air under the trees. ಓಪನ್ ಏರ್ ಅಂತಂದ್ರೆ ಏನು ಮಕ್ಕಳೇ? ಹೊರಗಡೆ, ಹೊರಾಂಗಣದಲ್ಲಿ. ಓಕೆನಾ? ಸೊ ಓಪನ್ ಏರ್ ಅಂತಂದ್ರೆ ಹೊರಾಂಗಣ. ಹೊರಾಂಗಣದಲ್ಲೇ ಅವರು ಮರದ ಕೆಳಗೆ ಕೂತು ತಮ್ಮ ಟೀಚರ್ ಜೊತೆಗೆ, ತಮ್ಮ ಶಿಕ್ಷಕರ ಜೊತೆಗೆ ಕೂರ್ತಾ ಇದ್ರು. there is no difference like in the classroom teacher used to sit in the chair and students on the bench. Not like that. Okay, they sit along with the teacher in the in open air under the tree. ಒಂದು ಮರದ ಕೆಳಗೆ ತಮ್ಮ ಶಿಕ್ಷಕರ ಜೊತೆಗೆ ಕೂರ್ತಾ ಇದ್ದಂಥದ್ದು. A group of 8 to 10 boys are seated around the teacher clearing their doubts. ತಮ್ಮ ಒಂದು ಡೌಟ್ಗಳನ್ನ, ತಮ್ಮ ಒಂದು ಅನುಮಾನಗಳನ್ನ, ಪಾಠದಲ್ಲಿದ್ದಂತಹ ಪ್ರಶ್ನೆಗಳನ್ನ ಟೀಚರ್ ಜೊತೆಗೆ ಕೂತು 8 to 10 boys, they used to sit with the teacher and they ask the questions to the teacher for clearing their doubts. ತಮ್ಮ ಒಂದು ಅನುಮಾನಗಳನ್ನ ಬಗೆಹರಿಸಿಕೊಳ್ಳುವುದಕ್ಕೋಸ್ಕರ 8-10 ಮಕ್ಕಳ ಗುಂಪು ಟೀಚರ್ ಸುತ್ತುವರಿದು ಕ್ವಶನ್ಗಳನ್ನ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆನಾ? ಸೊ a very few books are used. Here you have studied already, isn't it? So what type of skills they learn? The handiworks, the meditation, the yoga, the sports, everything. Okay, so everything is taught in the ಶಾಂತಿನಿಕೇತನ್ ಆಶ್ರಮ್ ಸ್ಕೂಲ್. ಓಕೆ, ಸೊ ದೇ ಯೂಸ್ ವೆರಿ ಫ್ಯೂ ಬುಕ್ಸ್. ತುಂಬಾ ಕಡಿಮೆ ಪುಸ್ತಕಗಳನ್ನ ಯೂಸ್ ಮಾಡ್ತಾ ಇದ್ರು. ಯಾಕೆ ಅಂತಂದ್ರೆ ದೇ ಇಕ್ವಿಪ್ ದ ಸ್ಟೂಡೆಂಟ್ಸ್ ವಿತ್ ದ ಲೈಫ್ ಸ್ಕಿಲ್ಸ್ ಅಂಡ್ ಫಿಸಿಕಲ್ ಆಕ್ಟಿವಿಟೀಸ್. ತಮ್ಮ ಮಕ್ಕಳನ್ನ ಒಂದು ಜೀವನ ಕಲೆ ಮತ್ತು ದೈಹಿಕ ಚಟುವಟಿಕೆಗಳನ್ನ ಬೆಳೆಸೋದಿಕ್ಕೆ ಅವರು ಮಕ್ಕಳಿಗೆ ಹೇಳ್ಕೊಡ್ತಾರೆ. ಸೊ ವೆರಿ ಫ್ಯೂ ಬುಕ್ಸ್ ಆರ್ ಯೂಸ್ಡ್ ಇನ್ ಶಾಂತಿನಿಕೇತನ್ ಸ್ಕೂಲ್. ಓಕೆ, such living education can never be dull. ಈ ತರದ ಒಂದು ಲೈವಿಂಗ್ ಎಜುಕೇಶನ್, ಲೈವಿಂಗ್ ಅಂತಂದ್ರೆ ಏನು ಮಕ್ಕಳೇ? ಲೈವ್ಲಿ ಆದಂತಹ ಎಜುಕೇಶನ್, ಅದು ಯಾವಾಗ್ಲೂ ನಿಮ್ಗೆ ಕಳೆಗುಂದೋದಿಕ್ಕೆ ಸಾಧ್ಯನೇ ಇಲ್ಲ. ಓಕೆನಾ? ಸೊ ದಿಸ್ ಈಸ್ ದ ಇನ್ನೋವೇಟಿವ್ ವೇ ಆಫ್ ಟೀಚಿಂಗ್ ಯೂಸ್ಡ್ ಇನ್ ಶಾಂತಿನಿಕೇತನ್ ಸ್ಕೂಲ್. ಇದೇ ಒಂದು ನವೀನ ಮಾದರಿಯ ಒಂದು ಟೀಚಿಂಗ್ ಅನ್ನ, ಶಿಕ್ಷಣವನ್ನ ಶಾಂತಿನಿಕೇತನದಲ್ಲಿ ಯೂಸ್ ಮಾಡ್ತಾ ಇದ್ರು ಮಕ್ಕಳೇ. ಓಕೆ, ಸೊ ಯು ಹ್ಯಾವ್ ಟು ಇನ್ಕ್ಲೂಡ್ ಆಲ್ ದೀಸ್ ಪಾಯಿಂಟ್ಸ್. ಓಕೆ ಚಿಲ್ಡ್ರನ್, thank you.